ಎಲ್ರಿಗೂ ನಮಸ್ತೆ. ನಾನು ಜಯಶ್ರೀ ತುಮಕೂರಿಂದ. ನಾನಿವತ್ತು ನಮಗೆ ವಯಸ್ಸಾಗ್ತಾ ಸ್ವಲ್ಪ ಕೂದಲು ಬಿಳಿಗಾಗೋದಕ್ಕೆ ಶುರುವಾಗುತ್ತೆ. ಅದನ್ನು ಯಾವ ರೀತಿ ಮನೆಯಲ್ಲಿ ಸಿಗೋ ಅಂಥ ಸಾಮಾನುಗಳನ್ನೇ ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಕಪ್ಪು ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವೇನು ಮಾಡ್ತೀವಿ, ನಮಗೆ ಕೂದಲು ಬಿಳಿಗಾಗೋದಕ್ಕೆ ಶುರುವಾದ ತಕ್ಷಣ ಅಂಗಡಿನಲ್ಲಿ ಸಿಗೋ ಅಂಥ ಕಪ್ಪು ಬಣ್ಣಗಳನ್ನು ತಗೊಂಬಂದು ತಲೆಗೆ ಹಚ್ಕೊತೀವಿ. ಅದು ಬೇಗನೆ ಕಪ್ಪೂ ಆಗುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗೂ ಕಾಣಿಸುತ್ತೆ. ಅದರಿಂದ ನಾವು ಅದನ್ನು ಉಪಯೋಗಿಸೋದಕ್ಕೆ ಆದಮೇಲಿಂದ ಏನಾಗುತ್ತೆ, ನಮ್ಮ ಕೂದಲೆಲ್ಲ ಉದುರೋದಕ್ಕೆ ಶುರುವಾಗುತ್ತೆ. ನಾನು ಕೂಡ ಉಪಯೋಗಿಸಿದ್ದೆ, ನನಗೂ ಕೂದಲು ಉದುರೋದಕ್ಕೆ ಜಾಸ್ತಿನೇ ಶುರುವಾಗಿತ್ತು. ಹಾಗಾಗಿ ಆಮೇಲೆ ಮತ್ತೆ ಕೂದಲು ಉದುರುತ್ತಿದೆ ಅಂತ ಅಂದ್ಬಿಟ್ಟು ಅಂಗಡಿನಲ್ಲಿ ಸಿಗೋ ಅಂಥ 1000 ರೂಪಾಯಿದು 500 ರೂಪಾಯಿದು ಹೇರ್ ಆಯಿಲ್ಗಳನ್ನೆಲ್ಲ ತೊಗೊಂಬಂದು ನಾನು ಹಚ್ಕೊಂಡು ನೋಡಿದ್ದೀನಿ. ಅದರಿಂದ ನಿಜವಾಗ್ಲೂ ಏನು ಪ್ರಯೋಜನ ಇಲ್ಲ. ನಮ್ಮ ಕೂದಲೇನಾದರೂ ಉದುರೋದಕ್ಕೆ ಶುರುವಾದರೆ ನಿಜವಾಗ್ಲೂ ಡಾಕ್ಟ್ರುಗಳನ್ನ ಹತ್ರ ತೋರಿಸ್ಕೋಬೇಕು. ನಾವು ತೋರಿಸ್ಕೊಂಡ್ರೆ ಅವರು ನಮಗೆ ಏನಾದರೂ ಡಿಫಿಷಿಯನ್ಸಿ ಇದ್ದರೆ ಅಥವಾ ಏನಾದರೂ ಡಿಪ್ರೆಷನ್ ಇದ್ದರೆ ಅದಕ್ಕೆಲ್ಲ ಅವರು ಮೆಡಿಸನ್ ಕೊಡ್ತಾರೆ ನಮಗೆ. ಅದನ್ನು ಎಲ್ಲ ತೊಗೊಂಡ್ರೆ ನಾವು ಕೂದಲು ಮತ್ತೆ ಬೆಳೆಯೋದಕ್ಕೆ ಶುರುವಾಗುತ್ತೆ. ಇಲ್ಲಾಂದರೆ ಹೆರಿಡಿಟಿನಲ್ಲಿ ಮನೆಯಲ್ಲಿ ನಮಗೆ ಎಲ್ಲರದ್ದು ಕೂದಲು ಚೆನ್ನಾಗಿದ್ದರೆ ನಮಗೂ ಕೂಡ ಚೆನ್ನಾಗಿರುತ್ತೆ, ಅವ್ರಿಗೆ ಸ್ವಲ್ಪ ಕಮ್ಮಿ ಇದ್ದರೆ ನಮಗೂ ಕೂಡ ಕಮ್ಮಿ ಇರುತ್ತೆ. ಅದು ಕೂಡ ಇದಕ್ಕೆ ಅಪ್ಲೈ ಆಗುತ್ತೆ. ಹಾಗಾಗಿ ನಾವು ಆದಷ್ಟು ಅಂಗಡಿನಲ್ಲಿ ಸಿಗೋವಂಥ ಬಣ್ಣಗಳನ್ನು ಹಚ್ಚದಲ್ಲೇ ಮನೆಯಲ್ಲೇ ಸಿಗೋವಂಥ ಸಾಮಾನುಗಳನ್ನು ಉಪಯೋಗಿಸ್ಕೊಂಡು ಹಚ್ಕೊಳೋದು ನಿಜವಾಗ್ಲೂ ಬೆಸ್ಟು ಅಂತ ನನಗನ್ಸುತ್ತೆ. ನಾವು ಏನೇ ಕೂದಲು ಬೆಳಿಬೇಕು ಅಂತ ನಾವು ಹೊರಗಡೆಯಿಂದ ಏನು ಹಚ್ಕೊಂಡ್ರು ಅದು ಏನಿದ್ರು ತಲೆ ತಂಪಾಗಿರೋದಕ್ಕೆ ಮತ್ತು ಕೂದಲು ಶೈನಿಂಗ್ ಆಗಿ ಚೆನ್ನಾಗಿ ಕಾಣೋದಕ್ಕೆ ಅದಕ್ಕೆಲ್ಲ ಉಪಯೋಗ ಆಗುತ್ತೆ. ಆದರೆ ನಿಜವಾಗ್ಲೂ ನಾವು ಒಳಗಡೆ ನಾವು ಏನು ತೊಗೊತೀವಿ ಆಹಾರ, ಅದರಿಂದಲೇ ಕೂದಲು ನಿಜವಾಗ್ಲೂ ಚೆನ್ನಾಗಿ ಬೆಳೆಯೋದು. ಬೀಟ್ರೂಟನ್ನು ಹಚ್ಚಿಬಿಟ್ಟು ಬೇಯಿಸಿ ಒಂದು ಕಪ್ ನೀರನ್ನು ಎತ್ತಿಟ್ಕೊಳ್ಳಿ. ಅಕ್ಕಿ ಉದ್ದಿನಬೇಳೆ ಮೆಂತ್ಯ ನೆನೆಸಿಟ್ಟಿದ್ದು ದೋಸೆಗೆ ಅದರದ್ದು ಒಂದು ಸ್ವಲ್ಪ ನೀರನ್ನು ಎತ್ತಿಟ್ಕೊಳ್ಳಿ. ಕಿತ್ತಳೆ ಹಣ್ಣಿನ ಸಿಪ್ಪೆ, ನಿಂಬೆಹಣ್ಣಿನ ಸಿಪ್ಪೆ, ವಿಳೆದೆಲೆ ಅದನ್ನು ಒಂದು ಸೈಡ್ ಎತ್ತಿಟ್ಕೊಳ್ಳಿ. ಮತ್ತು ಬೆಟ್ಟದ ನೆಲ್ಲಿಕಾಯಿ, ಕರ್ಬೇವಿನ ಸೊಪ್ಪನ್ನು ತೊಳೆದ್ಬಿಟ್ಟು ಹಚ್ಚಿಬಿಟ್ಟು ನೋಡಿ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬೆಟ್ಟದ ನೆಲ್ಲಿಕಾಯಿ, ಕರ್ಬೇವಿನ ಸೊಪ್ಪನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ. ಈಗ ಒಂದು ಬೌಲು ನೀರನ್ನು ಕಾಯೋದಕ್ಕೆ ಇಟ್ಬಿಟ್ಟು ಅದಕ್ಕೆ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು ನಾವು. ಆಮೇಲೆ ಅದಕ್ಕೆ ಕಿತ್ತಳೆ ಹಣ್ಣು ಸಿಪ್ಪೆ, ನಿಂಬೆಹಣ್ಣು ಸಿಪ್ಪೆ, ವಿಳೆದೆಲೆ ಇದ್ದರೆ ಅದನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು ಚೆನ್ನಾಗಿ. ಆಮೇಲೆ ಒಂದು ಸ್ಪೂನು ಅಗಸೆ ಬೀಜದ ಪುಡಿನೂ ಹಾಕಿ ಚೆನ್ನಾಗಿ ಕಾಯಿಸ್ಬೇಕು. ಅದು ಹಿಂಗ್ಬಿಟ್ಟು ಒಂದು ಸ್ವಲ್ಪ ಒಂದು ಬೌಲು ಅಷ್ಟು ಆದಾಗ ನೋಡಿ ಅದನ್ನು ಸೋಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಈಗ ಇನ್ನೊಂದು ಬೌಲ್ ತೊಗೊಂಬಿಟ್ಟು ಈಗ ನಾವು ಬೇಯಿಸಿದ ನೀರು ಇರುತ್ತಲ್ಲ ಅದನ್ನು ಹಾಕಬೇಕು ನಾವು. ಆಮೇಲೆ ಬೀಟ್ರೂಟನ್ನು ಹಚ್ಚಿ ಬೇಯಿಸಿಟ್ಟಿಟ್ಕೊಂಡಿರ್ತೀವಲ್ಲ ಒಂದು ಬೌಲ್ ನೀರು ಅದನ್ನು ಕೂಡ ಹಾಕ್ಕೋಬೇಕಾಗುತ್ತೆ ನಾವು. ಎರಡನ್ನೂ ಚೆನ್ನಾಗಿ ಕಾಯಿಸ್ಕೊತಾ ಇರಬೇಕು. ಜೊತೆಗೆ ಅದು ದೋಸೆ ಹಿಟ್ಟುಗೆ ಅಂತ ನೆನೆಸಿಟ್ಟಿರ್ತೀವಲ್ಲ ನೀರು, ಅದನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಕಾಯಿಸ್ಬಿಟ್ಟು ಅದನ್ನು ಒಂದು ಬೌಲ್ ಆಗೋವಷ್ಟು ಅದನ್ನು ಇಂಗಿಸ್ಬೇಕು ನಾವು ನೀರನ್ನು. ಆಮೇಲೆ ಮೆಹಂದಿ ಪುಡಿ ತೊಗೊಂಬಿಟ್ಟು ನೋಡಿ ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಸ್ಪೂನಷ್ಟು ಕಾಫಿ ಪುಡಿ ಹಾಕ್ಕೊಳ್ಳಿ. ಹಾಗೆ ಗ್ರೀನ್ ಟೀ ಅಥವಾ ಬ್ಲ್ಯಾಕ್ ಟೀ ಅದು ಒಂದು ಸ್ಪೂನ್ ಹಾಕ್ಕೊಳ್ಳಿ. ಎರಡನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು. ಆಮೇಲೆ ಸಿಗೆ ಪುಡಿ, ಸಿಜ್ಜಿಲ್ ಪುಡಿ ಅದನ್ನು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಅಷ್ಟೇನೆ ಕೂದಲಿಗೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅದೆರಡನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಆಮೇಲೆ ಅಂಟ್ವಾಳಕಾಯಿದು ಪುಡಿ ಸಿಗುತ್ತೆ, ರೆಡಿನೇ ಸಿಗುತ್ತೆ ಅದು ಅಂಗಡಿಗಳಲ್ಲಿ. ಮತ್ತು ಆಮ್ಲ ಪುಡಿ ಸಿಗುತ್ತೆ, ಬೆಟ್ಟದ ನೆಲ್ಲಿಕಾಯಿ ಪುಡಿ, ಅದನ್ನು ಕೂಡ ಎರಡನ್ನೂ ಪೌಡ್ರುಗಳನ್ನು ಹಾಕಿ ಕಲಿಸ್ಕೋಬೇಕು. ಮತ್ತು ಮೆಂತ್ಯ ಪುಡಿ ರೆಡಿನೇ ಅಂಗಡಿನಲ್ಲಿ ಸಿಗುತ್ತೆ, ಅದನ್ನು ಕೂಡ ಒಂದು ಸ್ಪೂನ್ ಹಾಕ್ಕೋಬೇಕು ನಾವು. ಎಲ್ಲನೂ ಹಾಕ್ಕೊಂಬಿಟ್ಟು ಈ ಬೀಟ್ರೂಟ್ ಎಲ್ಲ ಬೇಯಿಸಿದ್ದು ನೀರಿರುತ್ತಲ್ಲ ಅದನ್ನು ಒಂದು ಬೌಲು ಅದನ್ನು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ನಾವು. ಈ ಕಲಸಿದ್ದನ್ನೆಲ್ಲ ನೋಡಿ ಈಗ ಅದನ್ನು ಎತ್ತಿಟ್ಕೊಂಡ್ಬಿಟ್ಟು ಒಂದಿನ ಬಿಟ್ಟು ಹಚ್ಕೋಬೇಕಾಗತ್ತೆ ನಾವು. ಅದು ಹಚ್ಕೊಂಡಿದ್ದು ಎಲ್ಲ ಆದಮೇಲೆ ಮಾರನೇ ದಿವಸ ಮತ್ತೆ ಇಂಡಿಕಾ ಪೌಡ್ರನ್ನ ತೊಗೊಂಬಿಟ್ಟು ಅದನ್ನು ಬೀಟ್ರೂಟ್ ನೀರು ಇರುತ್ತಲ್ಲ, ಇನ್ನೂ ಸ್ವಲ್ಪ ಮಿಕ್ಕಿರುತ್ತಲ್ಲ ನೀರು, ಅದನ್ನು ಇಂಡಿಕಾ ಪೌಡ್ರ್ ಹಾಕ್ಕೊಂಬಿಟ್ಟು ಅದನ್ನು ಕೂಡ ನಾವು
ಕಲಿಸ್ಬಿಟ್ಟು ಬೀಟ್ರೂಟ್ ನೀರಲ್ಲಿ ಮಾರನೇ ದಿನ ಇದನ್ನು ಹಚ್ಕೋಬೇಕಾಗುತ್ತೆ. ಮೊದಲನೇ ದಿನ ಆ ಮೆಹಂದಿ ಪುಡಿನ ಹಚ್ಕೋಬೇಕು, ಎರಡನೇ ದಿನ ಇಂಡಿಕಾ ಪೌಡ್ರು ಹಚ್ಕೋಬೇಕಾಗುತ್ತೆ. ನಾವು ನ್ಯಾಚುರಲಾಗಿ ಸಿಗೋ ಅಂಥ ಸಾಮಾನುಗಳನ್ನೇ ಉಪಯೋಗಿಸ್ಕೊಂಡ್ಬಿಟ್ಟು ನಾನು ಯಾವ ರೀತಿ ಹೇರ್ ಪ್ಯಾಕನ್ನು ರೆಡಿ ಮಾಡಿದೆ ಅಂತ ನೀವೆಲ್ಲ ಈಗ ನೋಡಿದ್ದೀರ ಅಲ್ವಾ. ನೀವುಗಳು ಕೂಡ ಮೊದಲೇ ಎಲ್ಲ ಅಂಗಡಿಯಿಂದ ಸಾಮಾನುಗಳನ್ನ ತೆಗೆದುಕೊಂಡು ಬಂದು ರೆಡಿ ಮಾಡಿಟ್ಕೊಂಬಿಡಿ. ನಾಳೆ ಹಚ್ಕೋಬೇಕು ಅಂದರೆ ಇವತ್ತು ನೈಟೇ ಮೆಹಂದಿ ಜೊತೆ ನಾನು ಹೇಳ್ದಂತೆ ಅದನ್ನೆಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಹಚ್ಬಿಟ್ಟು ಮುಚ್ಚಿ ಎತ್ತಿಟ್ಬಿಡಿ. ಬೆಳಗ್ಗೆ ಎದ್ದ ತಕ್ಷಣ ನೀವು ಅದನ್ನು ತಲೆಯಲ್ಲಿ ಎಣ್ಣೆ ಹಚ್ಕೊಂಡಿರಬಾರ್ದು. ಆ ತಲೆಗೆ ನೀವು ಈ ಹೇರ್ ಪ್ಯಾಕನ್ನು ಚೆನ್ನಾಗಿ ಹಚ್ಕೊಂಡ್ಬಿಟ್ಟು 4 ಗಂಟೆ ಬಿಟ್ಬಿಟ್ಟು ಅದಕ್ಕೆ ಶಾಂಪು ಹಾಕ್ಕೋಬೇಡಿ ಮತ್ತು ಉಗುರು ಬೆಚ್ಚ ನೀರಲ್ಲಿ ಸ್ನಾನ ಮಾಡ್ಕೊಳ್ಳಿ. ಮತ್ತು ಮಾರನೇ ದಿವಸ ಇಂಡಿಗೋ ಪೌಡ್ರನ್ನು ಕೂಡ ಅದೇ ರೀತಿ ಕಲಿಸ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ತಲೆಗೆಲ್ಲ ಹಚ್ಕೊಂಡ್ಬಿಟ್ಟು ನೀವು 4 ಗಂಟೆ ಬಿಟ್ಬಿಟ್ಟು ಶಾಂಪು ಏನು ಹಾಕೋದು ಬೇಡ, ಉಗುರು ಬೆಚ್ಚ ನೀರಲ್ಲಿ ಸ್ನಾನ ಮಾಡ್ಕೊಳ್ಳಿ. ಇದೇ ರೀತಿ ನೀವು ವಾರಕ್ಕೊಂದ್ಸರಿ 15 ದಿವಸಕ್ಕೊಂದ್ಸರಿ ಈ ಥರ ಮಾಡ್ಕೊಂಡು ಬರ್ತಾ ಇದ್ದರೆ ಕ್ರಮೇಣ ನಿಮ್ಮ ಕೂದಲು ಚೆನ್ನಾಗಿ ಕಪ್ಪಾಗೋದಕ್ಕೆ ಶುರುವಾಗುತ್ತೆ ಮತ್ತು ನಿಮ್ಮ ಕೂದಲು ಉದುರೋದು ಕೂಡ ನಿಜವಾಗ್ಲೂ ನಿಂತೋಗುತ್ತೆ. ಅದ್ರ ಜೊತೆಗೆ ಡಾಕ್ಟ್ರು ಹೇಳೋವಂಥ ನೀವು ಮೆಡಿಸನ್ಗಳು ಕೂಡ ನೀವು ತೆಗೆದುಕೊಳ್ಳಿ. ಒಳ್ಳೆ ಕೂದಲು ಬೆಳೆಯೋದಕ್ಕೆ ಬೇಕಾಗೋ ಅಂಥ ಆಹಾರಗಳು ಕೂಡ ಚೆನ್ನಾಗಿ ತಿನ್ನಿ. ನಿಜವಾಗ್ಲೂ ನಿಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ನಮ್ಮ ಈ ವಿಡಿಯೋವನ್ನು ನೋಡಿದಂಥ ಎಲ್ರಿಗೂ ಕೂಡ ನಾನು ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಇಷ್ಟೊಂದು ಸಾಮಾನು ಹೇಳಿದಾರಲ್ಲ ಏನು ಮಾಡೋದು ಅಂದ್ಕೋಬೇಡಿ. ಮೇಯ್ನ್ ಇಂಗ್ರೀಡಿಯೆಂಟ್ಸು ಮೆಹಂದಿ ಪುಡಿ, ಬೀಟ್ರೂಟ್ ನೀರು ಮತ್ತು ಇಂಡಿಗೋ ಪೌಡ್ರು, ಇದು 3 ಇದ್ದರೆ ಸಾಕು ನಿಮಗೆ. ಇದ್ರ ಜೊತೆಗೆ ನಿಮಗೆ ಬೇರೆದು ಅಡಿಷನಲ್ಲು ಅದೆಲ್ಲ ಸಾಮಾನು ಇದ್ದರೆ ಹಾಕೊಂಡ್ರೆ ಒಳ್ಳೆಯದು ಅಷ್ಟೇನೆ. ಆದರೆ ಅದು ಇಲ್ಲ ಅಂದ್ರೂ ನಡೆಯುತ್ತೆ, ಏನಿಲ್ಲ. ನಿಮ್ಮ ಹತ್ರ ಏನೇನು ಇದೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ, ಏನೂ ಪರವಾಗಿಲ್ಲ. ಆದರೆ ಮೆಹಂದಿ ಪುಡಿನ ಫಸ್ಟ್ ಡೇ ಹಚ್ಕೋಬೇಕು, ಎರಡನೇ ದಿನ ಇಂಡಿಗೋ ಪೌಡ್ರ್ ಹಚ್ಕೋಬೇಕು. ಬೀಟ್ರೂಟ್ ನೀರು ಹಾಕ್ಕೊಂಡ್ರೆ ಇನ್ನೇನಿಲ್ಲ, ಕಲರ್ ಚೆನ್ನಾಗಿ ಬೇಗ ಬರುತ್ತೆ ಅಷ್ಟೇನೆ. ಇದಿಷ್ಟು ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ. ಥ್ಯಾಂಕ್ ಯು.